ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮುದ್ದು ಸೊಸೆ ಸೀರಿಯಲ್ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಸರು ಊಟ ಮಾಡ್ತಾ ಕುತ್ಕೊಂಡಿರ್ತಾಳೆ. ಆಗ ವಿದ್ಯಾ ಬಂದು, ಏ ಸರು, ಯಾರ್ದೇ ಇದು ಬ್ಯಾಗು ಅಂತ ಕೇಳ್ಬೇಕಾದ್ರೆ, ಅಯ್ಯೋ ಅಕ್ಕ, ನಾನು ನಿಂಗೆ ಅವಾಗ್ಲೇ ಹೇಳುಮ ಅಂತ ಅನ್ಕೊಂಡಿದ್ದೆ. ಈ ಬ್ಯಾಗು ಚಂಪಕ್ಕಂದು. ಮಧ್ಯಾಹ್ನ ನಾನು ಅಡ್ಗೆ ಮಾಡ್ಬೇಕಾದ್ರೆ ಚಂಪಕ್ಕ ಬ್ಯಾಗ್ ಸಮೇತ ಬಂದ್ರು. ಮ್ಯಾಕೆ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಿದ್ರು. ಸರಿ ಆಯ್ತು, ಇಲ್ಲೇ ಇರಿ ಅಂತ ನಾನು ಹೇಳ್ದೆ ಕಣಕ. ಅಲ್ಲಿ ಏನೋ ಕೆಲ್ಸ ಇದ್ದದಂತೆ, ಅದ್ ಮುಗಿಸ್ಕೊ ಬತ್ತೀನಿ ಅಂತ ಹೋದ್ರು ಕಣಕ. ನೀನ್ ಹತ್ರ ಏಳಕ್ಕೆ ಅಂತ ನೋಡ್ದೆ, ಆದ್ರೆ ಮರ್ತೋಗ್ಬಿಡ್ತು ಕನಕ ಅಂತ ಸರು ಹೇಳ್ಬೇಕಾದ್ರೆ ವಿದ್ಯಾ ಏನಿರ್ಬೋದು ಅಂತ ಯೋಚನೆ ಮಾಡ್ತಿರ್ತಾಳೆ. ಅಷ್ಟೊತ್ಗೆ ವಿದ್ಯಕ್ಕ ಅಂತ ಕರೀತಾ ಚಂಪಾ ಅಲ್ಲಿಗ್ ಬತ್ತಾಳೆ. ವಿದ್ಯನ್ನ ನೋಡ್ತಿದ್ದಂಗೆ ಚಂಪಾ ಓಡೋಗಿ ವಿದ್ಯಕ್ಕ ಅಂತ ತಪ್ಕತಾಳೆ. ಚಂಪಾ, ಯಾಕೆ ಅಳ್ತಿದ್ದಿ? ಏನಾಯ್ತು? ಬ್ಯಾಗ್ ಯಾಕೆ ಎತ್ಕ ಬಂದಿದ್ದಿ? ಅಲ್ಲಿ ಏನಾದ್ರೂ ಸಮಸ್ಯೆ ಆಯ್ತೆ ಅಂತ ವಿದ್ಯೆ ಕೇಳ್ಬೇಕಾದ್ರೆ, ಮ್ಯಾಕೆ ನಾನ್ ಹೆಂಗೆ ಆ ಮನೇಲಿ ಇರಕ್ಕಾದದ್ದು ಹೇಳು ವಿದ್ಯಕ್ಕ. ವಿಚ್ಛೇದ್ನ ಆದಾಗ್ಲೇಯ ನಾನು ಇಲ್ಲಿಂದ ಒಯ್ತೀನಿ ಅಂತ ಹೇಳ್ದೆ. ಆಗ ಮಾವಯ್ಯನೇ ನನ್ನನ್ನ ತಡೆದು ನಿಲ್ಸಿದ್ರು. ನೀನು ಈ ಮನೆ ಸೊಸೆ, ನೀನ್ ಇಲ್ಲೇ ಇರ್ಬೇಕು ಅಂತ ಹೇಳ್ತಿದ್ರು. ಅದಕ್ಕೆಯ ನಾನ್ ಇಷ್ಟ ದಿವ್ಸ ಆ ಮನೇಲಿದ್ದೆ. ಆದ್ರೆ ಅವ್ರಿಗೆ ಇನ್ನೊಂದ್ ಮದ್ವೆ ನಡಿಬೇಕಾದ್ರೆ ಅಲ್ಲಿ ನಡೀತಿರೋದನ್ನೆಲ್ಲ ನೋಡ್ಕೊಂಡು ನಾನ್ ಹೆಂಗ್ ವಿದ್ಯಕ್ಕ ಅಲ್ಲಿ ಇರುಕಾದದು? ನೀನೇ ಹೇಳು. ಅದಕ್ಕೆಯ ನಾನು ಊರ್ಗ್ ಹೋಯ್ತೀನಿ ಅಂತ ಹೇಳ್ದೆ. ಆದ್ರೆ ಮಾವಯ್ಯ ನನ್ನನ್ನ ಹೋಗ್ಬಾರ್ದು ಅಂತ ಹೇಳಿದ್ರು. ಈ ಮನೇಲಿ ನನ್ಗೆ ಇರೋಕೆ ತುಂಬಾನೇ ನೋವಾಯ್ತದೆ ಮಾವಯ್ಯ. ನಾನು ಔಟರ್ಸ್ ಅಲ್ಲಿ ವಿದ್ಯಾಕ್ಕನ್ ಜೊತೆ ಇರ್ತೀನಿ ಅಂತ ಹೇಳ್ದೆ. ಅದಕ್ಕೆ ಮಾವಯ್ಯನು ಒಪ್ಪಿಗೆ ಕೊಟ್ರು. ಅದಕ್ಕೆ ನಾ ಬ್ಯಾಗ್ ತಕೊಂಡು ಇಲ್ಲಿಗ್ ಬಂದೆ ವಿದ್ಯಕ್ಕ ಅಂತ ಚಂಪಾ ಹೇಳ್ಕೊಂಡು ಅಳ್ಬೇಕಾದ್ರೆ, ಚಂಪಾ, ನೀನ್ ಯಾಕೆ ಇದಕ್ಕೆಲ್ಲ ಬೇಜಾರ್ ಮಾಡ್ಕೊಂಡು ಅಳ್ತಿದ್ಯೋ ಹೇಳು. ಮ್ಯಾಕೆ ನೀನ್ ಇಲ್ಲೇ ಇರ್ಬೋದು ಅಂತ ವಿದ್ಯೆ ಹೇಳ್ದಾಗ, ವಿದ್ಯಕ್ಕ ತುಂಬಾ ಥ್ಯಾಂಕ್ಸ್ ವಿದ್ಯಕ್ಕ ಅಂತ ಚಂಪಾ ಹೇಳ್ತಾಳೆ. ಚಂಪಾ, ಏನ್ ಚಂಪಾ ನೀನು ನನಗೆ ಥ್ಯಾಂಕ್ಸ್ ಅಂತ ಎಲ್ಲ ಹೇಳ್ಕೊಂಡು ಅಂತ ವಿದ್ಯೆ ಹೇಳ್ಬೇಕಾದ್ರೆ, ಅಕ್ಕ, ಸುಭಾಷ್ ಮಾವ ಬೇರೆಯವ್ರ ಜೊತೆ ಮದ್ವೆ ಮಾಡ್ಕತಿದಾರೆ, ಆದ್ರಿಂದ ನಿಮ್ಗೆ ಬೇಜಾರಾಯ್ತಿದೆ ಅಂತ ಸರು ಕೇಳ್ತಾಳೆ. ಸರು, ಅವ್ರು ಯಾವತ್ತು ನನ್ನೆಲ್ಲ ಪಿರುತಿಯಿಂದ ನೋಡೇ ಇಲ್ಲ. ನಮ್ಮೇಕೆ ಯಾರು ಪಿರುತಿ ಇಟ್ಕೊಂಡಿಲ್ವೋ ಅಂತವ್ರು ಯಾರನ್ನ ಹೋಗಿ ಮದ್ವೆ ಆದ್ರೆ ನಾನ್ಯಾಕ್ ಬೇಜಾರ್ ಮಾಡ್ಕೊಳ್ಳಿ ಹೇಳು. ಅವ್ರ ಮದ್ವೆ ಆಗ್ತಿರೋದನ್ನೇ ನೆನ್ಸ್ಕೊಂಡು ನನ್ಗೆ ಯಾವ್ದೇ ರೀತಿ ಬೇಜಾರಿಲ್ಲ ಅಂತ ಚಂಪಾ ಹೇಳ್ತಿರ್ತಾಳೆ. ಮತ್ ಯಾಕ್ ಚಂಪಾ ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ನೊಂದ್ಕತಿದಿ? ಚಂಪಾ, ನೀನ್ ಯಾಕೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಕೊಂಡು ತಲೆ ಕೆಡ್ಸ್ಕೊಂಡಿ? ನಾವ್ ಇಷ್ಟಪಟ್ಟಿರೋರು ಅಥವಾ ನಮ್ಮನ್ನ ಇಷ್ಟಪಡ್ತಿರೋರು ಬೇರೆಯವ್ರನ್ನ ಹೋಗಿ ಮದ್ವೆ ಮಾಡ್ಕತಾವ್ರೆ ಅಂತಂದ್ರೆ ನಾವು ನೊಂದ್ಕೋಬೇಕು. ಅವ್ರು ಬ್ಯಾಡ ಅಂತ ಹೇಳಿ ಅವ್ರಿಗೆ ವಿಚ್ಛೇದನ ಕೊಟ್ಟದ್ದೇ ನೀವೇಯ. ನ್ಯಾಯವಾಗಿ ನೋಡ್ಬೇಕು ಅಂದ್ರೆ ನಿಮ್ ಮನ್ಸಿಂದ ನೀವು ಆ ಸುಭಾಷನ್ನ ಕಿತ್ತೆಸ್ತಿದ್ಯಾ. ನಿನ್ ತರ ನಿಜವಾಗ್ಲೂ ಪ್ರೀತಿ ಮಾಡೋಳು ಆ ಸುಭಾಷನ್ಗೆ ಸಿಕ್ಕಿದಿದ್ದೆ ಅವನ ಅದೃಷ್ಟ. ಅಂತದ್ರಾಗೆ ನೀನ್ ಪಿರುತಿ ಅವನ್ಗೆ ಯಾವ್ದೇ ಕಾರಣಕ್ಕೂ ಸಿಗ್ಬಾರ್ದು. ಆ ಯೋಗ್ಯತೆನೂ ಅವನ್ಗಿಲ್ಲ. ಅದಕ್ಕೆಯ ನಿನ್ಗೆ ಇಷ್ಟ ಇಲ್ದಿರೋರು ಬೇರೆ ಯಾರನ್ನ ಮದ್ವೆ ಆದ್ರೆ ನಿನ್ಗೆ ಯಾಕೆ ನೋವಾದದ್ ಹೇಳು. ಇದನ್ನ ಬಿಡು ಚಂಪಾ. ಇನ್ಮ್ಯಾಕೆ ಸ್ವಾಭಿಮಾನದಿಂದ ನಾವು ನಮ್ ಜೀವನನ ನಡ್ಸುಮ. ನಾವ್ ಯಾರು ಅಂತ ತೋರ್ಸೋಣ ಅಂತ ವಿದ್ಯಾ ಹೇಳ್ಬೇಕಾದ್ರೆ, ಹೌದು ವಿದ್ಯಕ್ಕ, ನಾನು ಅದೇ ತೀರ್ಮಾನ ಮಾಡ್ಕೊಂಡಿವ್ನಿ ಅಂತ ಚಂಪಾ ಹೇಳ್ತಿರ್ತಾಳೆ. ಈ ಕಡೆ ಮನೆಯವರೆಲ್ರು ಒತ್ತಾರೆನೆಯ ಕಾಫಿ ಕುಡಿತಾ ಕುತ್ಕೊಂಡಿರ್ಬೇಕಾದ್ರೆ ಅಮ್ಮಮ್ಮ ದೇವ್ರಿಗೆ ಪೂಜೆ ಮಾಡ್ಕೊಂಡು ಎಲ್ರಿಗೂನು ವಿಭೂತಿ ಹಚ್ತಿರ್ತಾರೆ. ಅಷ್ಟೊತ್ಗೆ ಭದ್ರನು ಬತ್ತಾನೆ. ಲೋ ಭದ್ರ, ಬಾರ್ಲ ಇಲ್ಲಿ ಅಂತ ಹೇಳ್ತಾ ಅಮ್ಮಮ್ಮ ಭದ್ರಂಗು ವಿಭೂತಿ ಹಚ್ತಾರೆ. ಏನವ ಈ ಮುದ್ಕಿ ಒಸಿ ಓವರ್ ಆಗಾಡ್ತಾವಳೆ ಅಂತ ವಿನಂತಿ ಸಾವಿತ್ರಿ ಮ್ಯಾಕ್ ಕೇಳ್ಬೇಕಾದ್ರೆ, ಕಣೆ, ನಮ್ಮವ್ವ ಏನೋ ಪ್ಲಾನ್ ಮಾಡ್ತಾವಳೆ ಅಂತ ಅನ್ನಿಸ್ತಾ ಇದೆ. ಅದೇನು ಅಂತ ಮಾತ್ರ ಗೊತ್ತಿಲ್ಲ. ನೋಡುಮ ಅದೇನ್ ಮಾಡೋಳು ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಲೋ ಶಿವರಾಮ, ನಿನ್ ಹತ್ರ ಹೊಸಿ ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು ಕಣ್ಲಾ ಅಂತ ಅಮ್ಮಮ್ಮ ಹೇಳ್ಬೇಕಾದ್ರೆ, ಅದೇನ್ ಹೇಳವ ಅಂತ ಶಿವರಾಮೇಗೌಡ್ರು ಕೇಳ್ತಾರೆ. ಅನ್ಕಂಡೆ ಮುದ್ಕಿ ಏನೋ ಡಬಲ್ ಗೇಮ್ ಮಾಡ್ತಾವಳೆ ಅಂತ ಈಶ್ವರಿ ಮನ್ಸ್ನಾಗೆ ಅನ್ಕೊಂಡು ಅಮ್ಮ ಮುನ್ನೆ ಗುರಾಯಿಸ್ತಾ ಇರ್ತಾಳೆ. ಶಿವರಾಮ, ಈಗ ಗಣೇಶ ಹಬ್ಬ ಬೇರೆ ಬತ್ತಾದೆ. ನಾವ್ಯಾಕೆ ಎಲ್ರು ಒಟ್ಟಿಗೆ ಸೇರಿ ಈ ಹಬ್ಬನ ಆಚರಿಸ್ಬಾರ್ದು? ನನಗೋಸ್ಕರ ಇದೊಂದ್ ಕೆಲ್ಸನ ನಡ್ಸ್ಕೊಡ್ಕಣಪ್ಪ ಅಂತ ಅಮ್ಮಮ್ಮ ಕೇಳ್ಬೇಕಾದ್ರೆ, ಏನವ್ವ ಹೊಸ್ದಾಗ್ ಕೇಳ್ತಿದಿ? ಮನೆಯವರೆಲ್ರು ಇಲ್ಲೇ ಇದೀವಲ್ಲ, ಎಲ್ರು ಖುಷಿಯಾಗೇ ಇದೀವಿ. ಎಲ್ರು ಸೇರಿ ಗಣೇಶ ಹಬ್ಬನ ಮಾಡಿದ್ರಾಯ್ತು. ಅದನ್ನ ನನಗೋಸ್ಕರ ನಡ್ಸ್ಕೊಡು ಅಂತ ಬೇರೆ ಕೇಳ್ತಿದ್ಯಲ್ಲ, ಏನವ ಇದು ಅಂತ ಶಿವರಾಮೇಗೌಡ್ರು ಕೇಳ್ತಾರೆ. ಲೋ ಶಿವರಾಮ, ಅದು ಹಂಗಲ್ಲ ಕಣ್ಲಾ. ನೀನು ನಮ್ಮನೇಲಿ ಇರೋರ್ ಬಗ್ಗೆ ಮಾತ್ರ ಮಾತಾಡ್. ನಾನು ಔಟ್ ಹೌಸ್ ಅಲ್ಲಿರೋ ವಿದ್ಯನ್ ಬಗ್ಗೆ ಹೇಳ್ತೀವ್ನಿ ಅಂತ ಅಮ್ಮಮ್ಮ ಹೇಳ್ಬೇಕಾದ್ರೆ, ಅವ್ವ ನೋಡ್ದ ನಿಮ್ಮವ್ವ ಏನ್ ಪ್ಲಾನ್ ಮಾಡ್ತಿದ್ದಾಳು ಅಂತ ನೀನಂತಿ ಸಾವಿತ್ರಿಗೆ ಹೇಳ್ತಿರ್ತಾಳೆ. ಅನ್ಕಂದೆ ಕೊಂಕಣ ಸುತ್ತಿ ನಿನ್ ಮೈಲಾರಕ್ ಬಂದಾಗೆ ಅನ್ಕಂದೆ ಅತ್ತೆ. ಕೊನೆಗೂ ಆ ವಿದ್ಯನ್ ಕಡೆಗೆ ಹೋಯ್ತಿರಲ್ಲ ನೀವು ಅಂತ ಈಶ್ವರಿ ಎಗರಾಡ್ತಿರ್ತಾಳೆ. ಈಶ್ವರಿ, ದೊಡ್ಡವ್ರ್ ಮಾತಾಡ್ಬೇಕಾದ್ರೆ ನೀನ್ ಯಾಕೆ ಮಧ್ಯದಲ್ಲಿ ಬಾಯ್ ಹಾಕಿ ಅಂತ ಶಿವರಾಮೇಗೌಡ್ರು ಕೇಳ್ತಾರೆ. ಅದು ಹಂಗಲ್ಲ ಬಾವ ಅಂತ ಈಶ್ವರಿ ಹೇಳ್ಬೇಕಾದ್ರೆ, ಆ ಸಾಕು ಅಂತ ಶಿವರಾಮೇಗೌಡ್ರು ಹೇಳ್ತಾರೆ. ಹೂಗೆಲ್ಲ ಏನ್ ಕಮ್ಮಿ ಇಲ್ಲ ಅಂತ ಈಶ್ವರಿ ಮನ್ಸ್ನಾಗೆ ಅನ್ಕಂದು ಬೈಕತ್ತಿರ್ತಾಳೆ. ಅವ್ವ ಅದೇನು ಅಂತ ಪೂರ್ತಿಯಾಗಿ ಹೇಳು ಅಂತ ಶಿವರಾಮೇಗೌಡ್ರು ಕೇಳ್ದಾಗ, ಲೋ ಭದ್ರ, ಜೀವನ್ದಾಗೆ ಗೌರಿ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ,
ಯುಗಾದಿ ಹಬ್ಬ ಅಂತ ಎಲ್ಲ ಯಾಕ್ ಬರ್ತವೆ ಗೊತ್ತೇನ್ಲ? ಇಂಥ ಹಬ್ಬದ ಸಮಯದಾಗ್ಲಾದ್ರೂ ಏನೋ ಕೆಟ್ಟಗಳಿಗೆಯಿಂದ ದೂರ ದೂರ ಆಗಿರೋ ಕುಟುಂಬಗಳು ಸಹ ಈ ಹಬ್ದಲ್ಲಾದ್ರೂ ಒಂದಾಗ್ಲಿ ಅಂತ ಕಣ್ಲಾ. ಹಳೆ ವೈರತ್ವನೆಲ್ಲ ಮರ್ತು ಎಲ್ರೂ ಒಟ್ಟಾಗಿ ಸೇರಿ ಹಬ್ಬ ಆಚರಿಸ್ಬೇಕು ಕಣ್ಲಾ. ಇಂಥ ಒಳ್ಳೆ ದಿವಸಗಳನ್ನಾದ್ರೂ ಮನ್ಸಾಗೆ ಇಟ್ಕೊಂಡು ದ್ವೇಷನ ಮರ್ತು ಇನ್ಮ್ಯಾಕೆ ಎಲ್ರೂ ಒಟ್ಟಾಗಿ ಹಬ್ಬ ಆಚರಿಸ್ಬೇಕು ಅನ್ನೋದಕ್ಕೆ ಕಣ್ಲಾ. ಅದಕ್ಕೆಯ ವರ್ಷಕ್ಕೊಂದ್ಸಲಿ ದಸರಾ ಹಬ್ಬದಲ್ಲಿ ಶಮಿ ಪತ್ರೆ ಕೊಟ್ಟು ಬನ್ನಿ ಮರ ಸುತ್ತುವರದು. ಹಂಗ್ ಬಂದಾಗ ಬೈರುಗಳು ಸಹ ಸ್ನೇಹಿತರಾಗ್ಬಿಡ್ತಾರಂತೆ. ಹಳೆ ದ್ವೇಷನ ಮರ್ತು ಇನ್ಮ್ಯಾಕೆ ಎಲ್ರೂ ಜೊತೆಯಾಗಿರೋಣ ಅನ್ನೋದಿಕ್ಕೆ ಈ ಹಬ್ಬಗಳು ಸಾಕ್ಷಿ ಇದಾವೆ ಕಣ್ಲಾ. ನಿಮ್ಮೆಲ್ರ ಹತ್ರನೂ ನಾನು ಕೇಳ್ಕೊಳ್ಳೋದು ಒಂದೇನೆಯ, ಎಲ್ಲಾ ಕುಟುಂಬದ ತರಾನೇ ನಮ್ ಕುಟುಂಬನೂ ಇದ್ರೆ ಸಂದಾಗಿರ್ತದೆ. ಈ ಮನೆಯಾಗೆ ಎಷ್ಟೋ ಸಲಿ ಜಗಳಗಳಾಗವೆ, ಕೋಪದಿಂದ ದೂರನೂ ಆದವರು ಮತ್ತೆ ಒಂದಾಗವ್ರೆ. ಎಷ್ಟೇ ಜಗಳ ಕೋಪ ತಾಪ ಇದ್ರು ಎಲ್ಲದನ್ನು ಮರ್ತು ಎಲ್ರೂ ಒಟ್ಟಾಗ್ತಾನೆ ಇದೀವಿ. ಹಂಗಿರ್ಬೇಕಾದ್ರೆ ವಿದ್ಯೆನ ಮಾತ್ರ ದೂರ ಇಡುದು ತೆಪ್ಪಲ್ವೇ? ಇದ್ ಯಾವ ನ್ಯಾಯ ಹೇಳಿ? ಅವಳು ಯಾವ ತಪ್ಪು ಬೇಕಾದ್ರೂ ಮಾಡ್ಲಿ, ಅವಳು ಮಾಡಿರೋ ಒಳ್ಳೆ ಕೆಲ್ಸನಾದ್ರೂ ಮನ್ಸ್ನಾಗ ಇಟ್ಕೊಂಡು ಅವಳನ್ನ ಕ್ಷಮಿಸಿ ಅವಳನ್ನ ಮನೆಗ್ ಸೇರ್ಸ್ಕೊಳ್ಳಿ. ಕೋರ್ಟ್ನಾಗ ಹೋಗಿ ನಮ್ಗೆ ವಿಚ್ಛೇದನ ಬೇಕು ಅಂತ ಕೇಳಿದಾಗ ಅಲ್ಲೂ ಸಹ ತಗೊಳ್ಳಿ ಹೊಂಟೋಗಿ ಅಂತ ಹೇಳಿ ವಿಚ್ಛೇದನ ಕೊಟ್ರೆ ಇಲ್ಲ ತಾನೆ, ಅಲ್ಲೂ ಸಮಯ ಕೊಟ್ರು. ಯಾಕೆ ಹೇಳು? ಇವ್ರ ಮನ್ಸು ಬದ್ಲಾಯ್ತದೆ ಅಂತ. ಹಂಗೇಯ ಅವಳು ಮಾಡಿರೋದು ಏನೇ ತಪ್ಪಿದ್ರು ಅದನ್ನೆಲ್ಲ ಹೊಟ್ಟೆಗೆ ಹಾಕಂದು ಅವಳನ್ನ ಕ್ಷಮಿಸಿ ಒಪ್ಕೊಳ್ರಪ್ಪ. ನನ್ ಮನ್ಸ್ನಾಗಿರೋ ಆಸೆನ ಹೇಳಿನಿ, ಇನ್ನು ತೀರ್ಮಾನ ನಿಮಗ್ ಬಿಟ್ಟದ್ದು ಅಂತ ಅಮ್ಮಮ್ಮ ಹೇಳ್ದಾಗ ಅತ್ತೆ ನೀವ್ ಮಾತಾಡಿದ್ದು ಮುಗೀತೆ, ಈಗ ನಾನ್ ಮಾತಾಡ್ಬೋದೆ? ಅವಳನ್ನ ಈ ಮನೆ ಒಳಿಕೆ ಬಿಟ್ಕೊಳ್ಳೋದು, ಎಲ್ರ ಜೊತೆಗ್ ಸೇರಿ ಹಬ್ಬ ಆಚರಿಸೋದು, ಈ ಮಾತನ್ನ ಬಿಟ್ಬಿಟ್ಟು ಬೇರೆ ಏನಾದ್ರೂ ಇದ್ರೆ ಹೇಳಿ, ನಾವೆಲ್ರೂ ಕೇಳೋಕೆ ತಯಾರಾಗಿದೀವಿ. ಅದನ್ ಬಿಟ್ಬಿಟ್ಟು ಅವಳನ್ನ ಮನೆ ಒಳಕ್ಕೆ ಕರ್ಕ ಬರೋ ವಿಷಯನ ಮರ್ತ್ಬಿಡಿ. ಏನ್ ಸಾವಿತ್ರಿ ನೀನೇನ್ ಹೇಳ್ತಿ ಅಂತ ಈಶ್ವರಿ ಕೇಳ್ಬೇಕಾದ್ರೆ ಹೌದು ಅದ್ಗೆ ಕರೆಕ್ಟ್ ಆಗಿ ಹೇಳಿದ್ರಿ. ಅವಳಿಂದ ನಾವು ಸಾವು ಬದುಕಿನ ಮಧ್ಯೆ ಹೋರಾಡಿ ಬಂದು ಇನ್ನೂ 10 ದಿನನೂ ಆಗಿಲ್ಲ ಅಂತದ್ರಾಗೆ ಅವಳನ್ನ ಕರೆದು ಅವಳಿಗೆ ಉಪಚಾರ ಮಾಡಿ ಹಬ್ಬ ಬೇರೆ ಆಚರಿಸ್ಬೇಕೆ? ನೋಡೋಣ, ಮತ್ತೆ ಅವಳನ್ನ ಮನೆ ಒಳಗಡೆ ಸೇರ್ಸ್ಕತೀನಿ, ಅವಳ ಜೊತೆ ಜೀವನ ಮಾಡು ಮಾನ ಮಾತೆ ಇನ್ನೊಂದ್ಸಲಿ ಬರಬಾರ್ದು. ಅವಳನ್ನ ಬುಟ್ಟಾದ್ಮೇಲೆ ಮುಗೀತು, ಅವಳನ್ನ ಮತ್ತೆ ಈ ಮನೆಗೆ ಸೇರ್ಸ್ಕೋಬಾರ್ದು ಅಂತ ಸಾವಿತ್ರಿ ಕಡಾಖಂಡಿತವಾಗಿ ಹೇಳ್ತಾಳೆ. ಹೌದು ಮಾವಯ್ಯ, ಹೊಟ್ಟೆಗೆ ಬಟ್ಟೆ ಕಟ್ಕೊಂಡು ಹೊಟ್ಟೆಲಿ ಮಗ ಅದೇ ಅಂತ ಏನೇನೆಲ್ಲ ನವರಂಗಿ ಆಟ ಆಡಿದ್ಲು. ಆಪ ಭದ್ರಮ್ಮವ ಮಗಿ ಬಗ್ಗೆ ಶಾನೆ ಆಸೆ ಇಟ್ಕೊಂಡಿದ್ರು, ಅದನ್ನೆಲ್ಲ ಮರ್ತೋಗ್ಬಿಟ್ರೆ ಮಾವಯ್ಯ ಅಂತ ವಿನಂತಿ ಕೇಳ್ಬೇಕಾದ್ರೆ, ವಿನಂತಿ ಇದ್ರ ಬಗ್ಗೆ ಮಾತಾಡಕ್ಕೆ ನಮ್ಗೆ ಯಾವ್ದೇ ರೀತಿ ಅಧಿಕಾರ ಇಲ್ಲ. ಏನೇ ಇದ್ರು ಇದಕ್ಕೆ ಭದ್ರನೆಯ ತೀರ್ಮಾನ ಹೇಳ್ಬೇಕು. ಭದ್ರ ಏನ್ ತೀರ್ಮಾನ ತಕತನ ಅದೇ ನನ್ ತೀರ್ಮಾನನು. ಏನಪ್ಪಾ ಭದ್ರ, ನೀನೇನ್ ಹೇಳ್ತಿ? ನಿರ್ಧಾರ ನಿನ್ ಕೈನಾಗದೆ ಅಂತ ಶಿವರಾಮೇಗೌಡ್ರು ಹೇಳ್ಬೇಕಾದ್ರೆ ಭದ್ರ ಯೋಚನೆ ಮಾಡ್ತಿರ್ತಾನೆ. ಮನೆಯವ್ರೆಲ್ರು ಇವನ್ ಏನ್ ಹೇಳ್ತಾನೆ ಎತ್ತ ಅಂತ ಭದ್ರನ್ನೇ ನೋಡ್ತಿರ್ತಾರೆ. ಅಯ್ಯೋ ಇವನು ಹೆಂಡ್ತಿ ಗುಲಾಮ, ನನಗೆ ನನ್ ಹೆಂಡ್ತಿನೇ ಮುಖ್ಯ ಅಂತ ಉಲ್ಟಾ ಹೊಡೆದ್ರು ಹೊಡಿತಾನೆ ಅಂತ ಈಶ್ವರಿ ಮನ್ಸ್ನಾಗೆ ಅನ್ಕತಿರ್ತಾಳೆ. ಲೋ ಭದ್ರ, ಈ ಮುದ್ಕಿಗೋಸ್ಕರನಾದ್ರೂ ನನ್ ವಯಸ್ಸಿಗೋಸ್ಕರನಾದ್ರೂ ಬೆಲೆ ಕೊಟ್ಟು ವಿದ್ಯಿನ ಒಪ್ಕೊಳ್ಳ, ಅವಳ ಮನೆಗ್ ಸೇರ್ಸ್ಕೊಳ್ಳ ಅಂತ ಅಮ್ಮಮ್ಮ ಹೇಳ್ತಾರೆ. ಅದಕ್ಕೆ ಭದ್ರ ತಲೆ ಬಗ್ಗಿಸ್ಕ ಕುತ್ಕೊಂಡಿರ್ಬೇಕಾದ್ರೆ, ನೋಡ್ಲಾ ಮುಂದಿನ ವರ್ಷ ಹಬ್ಬ ಮಾಡೋಕೆ ನಾನ್ ಇರ್ತೀನೋ ಇಲ್ವೋ ಅಂತ ಅಮ್ಮಮ್ಮ ಹೇಳ್ಬೇಕಾದ್ರೆ ಅವ್ವ ಅಂತ ಶಿವರಾಮೇಗೌಡ್ರು ಅಮ್ಮಮ್ಮ ಅಂತ ಭದ್ರ ಇಬ್ರು ಕರೀತಾರೆ. ಅವ್ವ ನೀನ್ ಹಿಂಗೆಲ್ಲ ಮಾತಾಡ್ಬೇಡ ಕಣವ ಅಂತ ಗೋವಿಂದು ಹೇಳ್ತಿರ್ತಾರೆ. ಸುಮ್ಕೆ ಏನೇನೋ ಮಾತಾಡ್ಕೊಂಡು ನೀನ್ ತಲೆ ಕೆಡ್ಸ್ಕೊಳ್ಳೋದಲ್ದೆ ನಮ್ ತಲೆನೂ ಕೆಡ್ಸ್ಬೇಡ ಅಮ್ಮಮ್ಮ ಅಂತ ಭದ್ರ ಹೇಳ್ತಿರ್ತಾನೆ. ಲೋ ಭದ್ರ, ವಿದ್ಯಿನ ಈ ಮನೆಗ್ ಕರ್ಕ ಬಂದು ಅವಳ ಜೊತೆ ಜೀವನ ಮಾಡ್ಲಾ ಅಂತ ಅಮ್ಮಮ್ಮ ಕೇಳ್ಬೇಕಾದ್ರೆ, ಮಗ ಭದ್ರ ಯಾಕಪ್ಪ ಸೈಲೆಂಟ್ ಆಗಿದಿ? ಏನಾದ್ರೂ ಇದ್ರು ಕರೆಕ್ಟ್ ಆಗಿ ಎಲ್ಲ ಹೇಳ್ಬಿಡಪ್ಪ ಅಂತ ಮೋಹನ್ ಅವ್ರು ಕೇಳ್ಕೊತಾರೆ. ಆಗ ಭದ್ರ ಯೋಚನೆ ಮಾಡ್ಬೇಕಾದ್ರೆ, ಪರವಾಗಿಲ್ವೇ ಅಂತಮ್ಮ ಇಷ್ಟೊಂದೆಲ್ಲ ಯೋಚನೆ ಮಾಡ್ತಾವನೆ ಅಂದ್ರೆ ಒಳ್ಳೆ ವಿಷಯನೇ ಹೇಳ್ತಾನೆ ಅಂತ ಅನ್ನಿಸ್ತಾ ಇದೆ ಅಂತ ಕ್ವಾಟ್ಲೆ ಮನ್ಸ್ನಾಗೆ ಅನ್ಕತಿರ್ತಾನೆ. ಆಗ ಭದ್ರ ವಿದ್ಯಾ ಮಾಡಿದ ಒಳ್ಳೆ ಕೆಲ್ಸನೆಲ್ಲ ಗೆಪ್ತಿ ಮಾಡ್ಕತಿರ್ತಾನೆ. ಅಪ್ಪಯ್ಯನ್ ಮರ್ಯಾದೆ ಉಳ್ಸೋದಕ್ಕೋಸ್ಕರ ತನ್ನ ಅಪ್ಪನ್ನೇ ಜೈಲು ಕಳ್ಸಿದ್ಲು ಅವಳು. ಆಮೇಲೆ ಅಮ್ಮಮ್ಮಂಗೆ ಹಾರ್ಟ್ ಅಟ್ಯಾಕ್ ಆದಾಗ ಅವಳು CPR ಮಾಡಿ ಅಮ್ಮಮ್ಮನ್ನ ಉಳಿಸಿದ್ದು. ಹಂಗೆಯ ಮನೆಯವ್ರೆಲ್ರು ಕಡ್ಜ ಕಚ್ಚಿ ಆಸ್ಪತ್ರೆಲಿ ಇರ್ಬೇಕಾದ್ರೆ ಅವ್ರಿಗೋಸ್ಕರ ಔಷಧಿ ತಗೋಬರಿಕೆ ಅಂತ ಕಾಡಿಗೆ ಹೋದದ್ದು. ಅಲ್ಲಿ ಅವಳು ಅಪಾಯಕ್ ಸಿಕ್ಕಾಕಂದಿದ್ರು, ಮನೆಯವ್ರಿಗೋಸ್ಕರ ತುಂಬಾ ಕಷ್ಟಪಟ್ಟದ್ದು. ಅಷ್ಟೇ ಯಾಕೆ ಕಣ್ಮಣಿಗೆ ಮದ್ವೆ ಆಗ್ಬೇಕಾದ್ರೆ ಆ ಕೆಟ್ಟ ಹುಡುಗನಿಂದ ಅವಳನ್ನ ತಪ್ಸದ್ದು. ಇದೆಲ್ಲ ಭದ್ರಂಗೆ ಗೆಪ್ತಿಗ್ ಬತ್ತಿರ್ತದೆ. ಲೋ ಭದ್ರ, ಏನ್ಲ ಯೋಚನೆ ಮಾಡ್ತಿದ್ದಿ? ಏನಾದ್ರೂ ಹೇಳ ಅಂತ ಅಮ್ಮಮ್ಮ ಕೇಳ್ಬೇಕಾದ್ರೆ, ಅಯ್ಯೋ ಹೋಯ್ತು, ಎಲ್ಲ ಹಾಳಾಗೋಯ್ತು, ಇವನು ಕ್ಷಮಿಸ್ಬಿಡ್ತಾನೋ ಏನೋ, ಆ 3 ಅಡಿನ ಮತ್ತೆ ಈ ಮನೆ ಒಳಗಡೆ ಸೇರ್ಸ್ಕತಾನೋ ಏನೋ ಅಂತ ಚಿತ್ರ ಶಾನೆ ಯೋಚನೆ ಮಾಡ್ತಿರ್ತಾಳೆ. ಅಮ್ಮಮ್ಮ ನೀನ್ ಆಸೆಗೋಸ್ಕರ ನೀನ್ ಇಷ್ಟೊಂದೆಲ್ಲ ಕೇಳ್ಕತಿದ್ಯಲ್ಲ ಅಂತ ವಿದ್ಯಿನ ಇಲ್ಲಿ ಕರ್ಕ ಬಂದು ಅವಳ ಜೊತೆ ಸೇರಿ
ಹಬ್ಬ ಆಚರ್ಸಕ್ಕೆ ನನ್ ಮನ್ಸು ಒಪ್ಕೋತದೆ ಹೊರ್ತು ಬೇರೆ ಯಾವ್ದಕ್ಕೂ ನಾನು ಒಪ್ಗೆ ಕೊಡಕ್ಕಿಲ್ಲ ಅಂತ ಭದ್ರ ಹೇಳ್ತಾನೆ. ಅದನ್ನ ಕೇಳಿ ಮನೆಯವ್ರೆಲ್ರಿಗೂ ಶಾಕ್ ಆಯ್ತದೆ. ಅಮ್ಮಮ್ಮಂಗೆ ಶಾನೆ ಖುಷಿ ಆಯ್ತದೆ. ಆದ್ರೆ ಅವಳು ಮಾಡಿರೋ ಎಲ್ಲಾ ಕೆಲ್ಸನೂ ಮರ್ತು ಅವಳ ಜೊತೆ ಜೀವನ ಮಾಡ್ಬೇಕು ಅಂದ್ರೆ ಅದ್ರ ಬಗ್ಗೆ ನಿರ್ಧಾರ ತಕೊಳಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಅದಕ್ಕೆ ನನ್ಗೆ ಹೊಸಿ ಟೈಮ್ ಬೇಕು. ಮತ್ತೆ ಮತ್ತೆ ಇದ್ರ ಬಗ್ಗೆನೆ ಕೇಳಿ ನನ್ಗೆ ತೊಂದ್ರೆ ಕೊಡ್ಬೇಡ ಅಂತ ಭದ್ರ ಹೇಳ್ತಾನೆ. ಲೋ ಭದ್ರ, ನನ್ಗಿಷ್ಟು ಸಾಕು ಕಣ್ಲ. ನನ್ಗೆ ಈ ಒಂದು ಮಾತ್ರ ಸಾಕು. ಈ ಹಬ್ಬನಾದ್ರೂ ಎಲ್ರು ಜೊತೆಯಾಗಿದ್ದು ಆಚರ್ಸಮ್ಮ. ನನ್ ಮನ್ಸ್ದಾಗೆ ನೀ ಹೇಳಿದಿ ಮಾತು ಪಟಾಕಿ ಸಿಡ್ದಷ್ಟು ಖುಷಿ ಆಯ್ತಾ ಅದೆ. ಲೋ ಶಿವರಾಮ, ನಿನಗೆ ಇದ್ರಲ್ಲಿ ಏನು ತೊಂದ್ರೆ ಇಲ್ಲ ತಾನೆ ಅಂತ ಅಮ್ಮಮ್ಮ ಕೇಳ್ಬೇಕಾದ್ರೆ ಅವ್ವ ಭದ್ರನೇ ಹೇಳಾದ್ಮೇಕೆ ನಂದೇನವ ಇದ್ದದು. ವಿದ್ಯೆನ ಮನೆಗ್ ಬರು ಕೇಳಿ. ಹೋದ್ ವರ್ಷ ಎಲ್ರು ಸೇರಿ ಹೆಂಗ ಹಬ್ಬ ಆಚರಿಸಿದ್ವೋ ಈ ವರ್ಷನೂ ಅದೇ ತರನೇ ಹಬ್ಬ ಆಚರಿಸ್ಬೇಕು ದಾಮ್ ಧೂಮ್ ಅಂತ ಶಿವರಾಮೇಗೌಡ್ರು ಹೇಳ್ಬೇಕಾದ್ರೆ ಇದನ್ನ ಕೇಳಿ ಈಶ್ವರಿ, ಚಿತ್ರ, ಸಾವಿತ್ರಿ, ವಿನಂತಿ ಎಲ್ರು ಕಾಪ ಮಾಡ್ಕೊತಿರ್ತಾರೆ. ಸರಿ, ನಂಗೆ ಹಸಿ ಕೆಲ್ಸ ಅದೆ, ನಾನು ಇನ್ ಬತ್ತೀನ್ ಕಣವ ಅಂತ ಹೇಳ್ತಾ ಶಿವರಾಮೇಗೌಡ್ರು ಗೋವಿಂದ ಜೊತೆ ಅಲ್ಲಿಂದ ಹೋಗ್ಬೇಕಾದ್ರೆ ಅಮ್ಮಮ್ಮ ಕ್ವಾಟ್ಲೆ ಮತ್ತೆ ಮೋಹನ್ ಅವ್ರ ಜೊತೆ ಹೋಗ್ತಿರ್ತಾರೆ. ಏ ಮುದ್ಕಿ ಒಸಿ ನೋಡ್ಕೊಂಡೋಗು, ಶಾನೆ ಖುಷಿಲಿದಿ ಅಂತ ಭದ್ರ ಹೇಳ್ತಿರ್ತಾನೆ. ಗೊತ್ತು ಬಿಡ್ಲಾ ಅಂತ ಹೇಳ್ಕೊಂಡು ಅಮ್ಮಮ್ಮ ಖುಷಿಯಿಂದ ಅಲ್ಲಿಂದ ಹೋಯ್ತಿರ್ತಾರೆ. ಲೋ ಭದ್ರ, ಏನ್ಲ ಇದು, ಅವಳು ಇಷ್ಟೆಲ್ಲಾ ಮಾಡವಳೆ ಅಂತ ಅವಳೋಗಿ ಮನೆ ಒಳಗಡೆ ಬಿಟ್ಕತಿದ್ಯಲ್ಲ, ಅದನ್ನೆಲ್ಲ ಮರ್ತೋಗ್ಬಿಟ್ಟ ನೀನು ಅಂತ ಈಶ್ವರಿ ಕೇಳ್ತಾಳೆ. ಅವ್ವ ಏನಾದ್ರೂ ಮಾಡ್ಕಲಿ ಬವ್ವ ಅಂತ ಹೇಳ್ತಾ ಚಿತ್ರ ಈಶ್ವರಿನೇ ಕರ್ಕೊಂಡ್ ಹೋಯ್ತಾಳೆ. ಮನೆಯವ್ರೆಲ್ರು ಅಲ್ಲಿಂದ ಹೋದ್ಮೇಕೆ ಕ್ವಾಟ್ಲೆ ಭದ್ರಿನ ಹತ್ರ ಬಂದು, ಅಂಟಮ್ಮ ಸೂಪರ್ ಅಂಟಮ್ಮ, ಕೈ ಕೊಡು, ಈ ವರ್ಷ ಅತ್ಯಮ್ಮನ್ ಜೊತೆ ದಾಮ್ ಧೂಮ್ ಅಂತ ಹಬ್ಬ ಆಚರಿಸುಮ ಅಂತ ಹೇಳ್ತಾ ಕ್ವಾಟ್ಲೆ ಭದ್ರನ್ನ ತಬ್ಕತಾನೆ. ಈ ಕಡೆ ಅಮ್ಮಮ್ಮ ಆಚೆ ಕುತ್ಕೊಂಡಿರ್ಬೇಕಾದ್ರೆ ಚಂಪಾ ಅಮ್ಮಮ್ಮಂಗೆ ಕಾಲ್ ಹೋಗ್ತಿರ್ತಾಳೆ. ಅಷ್ಟೊತ್ಗೆ ವಿದ್ಯಾ ಕೆಲ್ಸ ಮುಗಿಸ್ಕೊಂಡ್ ಮನೆಗ್ ಬರ್ತಾಳೆ. ಏ ವಿದ್ಯಾ, ಬಾರಮ್ಮಿ ಇಲ್ಲಿ ಅಂತ ಅಮ್ಮಮ್ಮ ಹತ್ರ ಕರ್ದಾಗ ಏನಮ್ಮಮ್ಮ ಅಂತ ವಿದ್ಯಾ ಕೇಳ್ತಾಳೆ. ನೋಡೆ, ನೀನು ಮನೆಗ್ ಹೋಗಿ ನಿನ್ ಬ್ಯಾಗ್ಗೆ ಬಟ್ಟೆ ಬರಿ ಎಲ್ಲ ತುಂಬ್ಕೊಂಡು ಇಲ್ಲಿಗ್ ಬರ್ಬೇಕು ಕಣೆ ಅಂತ ಅಮ್ಮಮ್ಮ ಹೇಳ್ತಾರೆ. ಬಟ್ಟೆ ಬ್ಯಾಗ್ ಎತ್ಕೊ ಬರ್ಬೇಕೆ, ಯಾಕಮ್ಮಮ್ಮ ಅಂತ ವಿದ್ಯಾ ಕೇಳ್ದಾಗ ಯಾಕೆ ಅಂತ ಕೇಳ್ತಿದ್ಯಲ್ಲೇ. ನೋಡೆ, ಹಬ್ಬಕ್ಕೆ ತಿಂಡಿಗಳನ್ನೆಲ್ಲ ಮಾಡ್ಬೇಕು, ಅದಕ್ಕೆ ನೀನು ಇಲ್ಲೇ ಇರ್ಬೇಕು, ಹೋಗು ಬಟ್ಟೆ ಎತ್ಕೊ ಬರೋಗು ಅಂತ ಅಮ್ಮಮ್ಮ ಹೇಳ್ದಾಗ ಅಮ್ಮಮ್ಮ ತಿಂಡಿಗಳನ್ನೆಲ್ಲ ಆಚೆಯಿಂದನೇ ತರಿಸ್ತಾರಲ್ವೇ ಅಂತ ವಿದ್ಯಾ ಹೇಳ್ತಾಳೆ. ನೋಡೆ, ಈ ವರ್ಷ ನಾನೇ ಎಲ್ಲ ತಿಂಡಿಗಳನ್ನ ಮಾಡುಮ ಅಂತ ಇವನಿ, ಅದಕ್ಕೆ ನೀನು ನನ್ ಜೊತೆ ನಿಂತ್ಕೊಂಡು ಸಪೋರ್ಟ್ ಮಾಡ್ಬೇಕು. ನೋಡೆ, ನಾಳೆ ಎಲ್ಲ ಬರೀ ಸಿಹಿ ತಿಂಡಿನೇ ಮಾಡ್ಬೇಕು, ಆಮೇಲೆ ಮಾರನೇ ದಿವ್ಸ ಹಬ್ಬ ಜೋರಾಗಿ ಮಾಡ್ಬೇಕು. ಎಲ್ರು ಹೊಸ ಬಟ್ಟೆ ಹಾಕೊಂಡು ಬಿಸಿ ಬಿಸಿ ಹಬ್ಬದ ಊಟ ಮಾಡ್ಕೊಂಡು ಎಲ್ರು ಖುಷಿಯಿಂದ ಇರ್ಬೇಕು ಕಣೆ. ನೀನು ಬೇಗ ಬಂದ್ಬಿಡು ಹೋಗೆ ಅಂತ ಅಮ್ಮಮ್ಮ ಹೇಳ್ತಿರ್ತಾರೆ. ಆಗ ವಿದ್ಯಾ ಯೋಚನೆ ಮಾಡ್ಬೇಕಾದ್ರೆ, ಏಯ್ ನಿನ್ನೆ ಕಣೆ ಕೇಳ್ತಾ ಇರೋದು, ಬೇಗ ಬರೋಗು ಅಂತ ಹೇಳಿದ್ರೆ ಒಳ್ಳೆ ಮರ ನಿಂತಂಗ್ ನಿಂತಿದ್ಯಲ್ಲೇ, ಹೋಗೆ ಅಂತ ಅಮ್ಮಮ್ಮ ಹೇಳ್ಬೇಕಾದ್ರೆ ಅಮ್ಮಮ್ಮ ನಾನ್ ಯಾಕಮ್ಮಮ್ಮ ಅಂತ ವಿದ್ಯಾ ಕೇಳ್ತಾಳೆ. ಏನ್ ಹಿಂಗ್ ಹೇಳ್ತಿದ್ದಿ ಅಂತ ಅಮ್ಮಮ್ಮ ಕೇಳ್ಬೇಕಾದ್ರೆ, ಅಲ್ಲ ಅಮ್ಮಮ್ಮ, ಈ ಮನೇಲಿರೋರು ಹಬ್ಬ ಮಾಡ್ಬೇಕು, ನೀವ್ ಯಾಕೆ ನನ್ನನ್ ಕರಿತಾ ಇದ್ದೀರಿ ಅಂತ ವಿದ್ಯೆ ಕೇಳ್ದಾಗ, ಏಯ್ ನನ್ಗೆ ಕಲ್ಸ್ಕೊಟ್ಟಿಯೇನೆ. ನೋಡೆ, ಕೋರ್ಟ್ ಇಂದ ನಿಮ್ಮಿಬ್ರಿಗೂ ವಿಚ್ಛೇದನ ಕೊಡುವರ್ಗು ನೀನು ಈ ಮನೆ ಮುದ್ದಿನ ಸೊಸೆನೀಯ, ಅದನ್ ಮರಿಬೇಡ. ಮರ್ವಾದೆಯಿಂದ ಹೋಗಿ ಹಬ್ಬ ಮಾಡೋದ್ರ ಬಗ್ಗೆ ಯೋಚನೆ ಮಾಡು, ಇನ್ನ ಯೋಚನೆ ಮಾಡ್ಕೊಂಡ್ ನಿಂತವಳೆ ಅಂತ ಅಮ್ಮಮ್ಮ ಹೇಳ್ಬೇಕಾದ್ರೆ, ನೋಡಿ ಅಮ್ಮಮ್ಮ, ನೀವ್ ಹೇಳಿದ್ರಿ ಅಂತ ನಿಮ್ ಮಾತ್ಗೆ ಮರ್ವಾದೆ ಕೊಟ್ಟು ಹಬ್ಬ ಆಚರಿಸಕ್ಕೆ ನಾನೇನೋ ಬತ್ತೀನಿ. ಅವರು ಮತ್ತೆ ಮನೇಲಿರೋರು ಎಲ್ರುನು ಇವಳು ಯಾಕೆ ಇಲ್ಲಿಗ್ ಬಂದ್ಲು, ಇವಳನ್ನ ಆಚೆಗೆ ಹೋಗು ಕೇಳಿ ಅಂತ ಹೇಳಿದ್ರೆ, ಇವಳಿದ್ರೆ ನಾವು ಹಬ್ಬ ಆಚರಿಸಕ್ಕಿಲ್ಲ ಅಂತ ಹೇಳಿದ್ರೆ ಸುಮ್ಕೆಯ ಅವ್ರೆಲ್ರು ಗಲಾಟೆ ಮಾಡ್ತಾರೆ ಅಮ್ಮಮ್ಮ, ಅದೆಲ್ಲ ಬೇಕೆ ಅಂತ ವಿದ್ಯಾ ಕೇಳ್ತಾಳೆ. ಏಯ್ ಅವ್ರು ಅದ್ ಹೇಳ್ತಾರೆ, ಇವ್ರು ಇದ್ ಹೇಳ್ತಾರೆ ಅಂತ ಹೇಳ್ತಿದ್ಯಲ್ಲೇ. ನಾನು ಎಲ್ಲಾರ ಹತ್ರನು ಮಾತಾಡಾಯ್ತು, ಯಾರು ಏನು ಮಾತಾಡ್ಬಾರ್ದು ಅಂತ ನೀ ಹೇಳಿವ್ನಿ. ಅದು ಅಲ್ದೆ ಭದ್ರನೀಯ ತನ್ ಬಾಯಾರೆ ವಿದ್ಯೆನ ಹಬ್ಬ ಆಚರ್ಸಕ್ಕೆ ಕರಿತೀನಿ ಅಂತ ಹೇಳೋನೆ. ನಿನ್ ಜೊತೆಗೆ ಹಬ್ಬ ಮಾಡಕ್ಕೆ ನನ್ಗೆ ಯಾವ್ದೇ ರೀತಿ ತೊಂದ್ರೆ ಇಲ್ಲ ಅಂತ ನೀ ಹೇಳೋನೆ ಕಣೆ. ನೋಡೆ, ಅದಕ್ಕೆ ಹೇಳ್ತಾ ಇರೋದು, ಅದನ್ ಮಾಡಕ್ಕಿಲ್ಲ ಇದನ್ ಮಾಡಕ್ಕಿಲ್ಲ ಅಂತ ಸುಮ್ನೆ ಕೆಲ್ಸದಿಂದ ತಪ್ಪಿಸ್ಕೋಬೇಡ. ಒಟ್ನಾಗೆ ನಾಳೆ ನೀನು ಇಲ್ಲಿರ್ಬೇಕು ಅಷ್ಟೇಯ. ಹೋಗೆ ನಿತ್ಕೊಂಡ್ ಏನ್ ನೋಡ್ತಿದಿ, ಬೇಗ ಹೋಗೆ ಅಂತ ಅಮ್ಮಮ್ಮ ಹೇಳ್ಬೇಕಾದ್ರೆ ವಿದ್ಯಕ್ಕ ಒತ್ತಾರನೆಯ ಅಮ್ಮಮ್ಮ ಎಲ್ರ ಹತ್ರನು ಮಾತಾಡಿ ಒಪ್ಸೋರೆ. ನಾವೆಲ್ರು ಜೊತೆಯಾಗಿ ಸೇರಿ ಈ ಹಬ್ಬನ ಆಚರಿಸ್ಬೇಕಂತೆ, ನೀವ್ ಹೋಗಿ ಬೇಗ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳಿ ಅಂತ ಚಂಪಾ ಹೇಳ್ಬೇಕಾದ್ರೆ, ಸರಿ ಚಂಪಾ, ಸರಿ ಅಮ್ಮಮ್ಮ ನಾ ಬತ್ತೀನಿ ಅಂತ ಹೇಳ್ತಾ ವಿದ್ಯಾ ಅಲ್ಲಿಂದ ಹೋಯ್ತಾಳೆ. ಈ ಕಡೆ ಅಮ್ಮಮ್ಮ, ಮೋಹನ್ ಅವರು, ವಿದ್ಯಾ, ಚಂಪಾ ಎಲ್ರು ಸೇರಿ ತಿಂಡಿ ಮಾಡಕ್ ಕುತ್ಕೊಂಡಾಗ ಇನ್ ಉಳಿದಿರೋ ಹೆಂಗಸ್ರೆಲ್ಲ ಕೆಲ್ಸ ಮಾಡೋದ್ರಿಂದ ತಪ್ಪಿಸ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗೋಯ್ತಾರೆ. ಇವ್ರಿಗೆಲ್ಲ ಕೆಲ್ಸ ಅಂತ ಬಂದಾಗ್ಲೆ ತಲೆನೋವು, ಮೈಕೈ ನೋವು ಎಲ್ಲ ಶುರು ಹಚ್ಕೊಳ್ಳೋದು. ನೋಡ್ದೇನೆ ಚಂಪಿ, ಎಲ್ರು ಹೆಂಗೆ ಕಳ್ರಗಳ ತರ ಎಸ್ಕೇಪ್ ಆಯ್ತವ್ರೆ ಅಂತ. ತಿನ್ನುಕೆ ಅಂತ ಬಂದ್ರೆ ತಾ ಮುಂದು ನಾ ಮುಂದು ಅಂತ ಬಂದ್ ನಿತ್ಕತಾವೆ ಅಂತ ಅಮ್ಮಮ್ಮ ಹೇಳ್ಬೇಕಾದ್ರೆ ಸರುನು ಅಲ್ಲಿಗ್ ಬತ್ತಾಳೆ. ಏ ಸರು, ನೋಡು, ಈ ಬಟ್ಟೆನ ಎಲ್ರು ಬಾಯಿಗೂ ಕಟ್ಕೊಳಕ್ ಹೇಳೆ,
ಅಂತ ಅಮ್ಮಮ್ಮ ಹೇಳ್ದಾಗ ಅಮ್ಮಮ್ಮ ಬಟ್ಟೆನ ಬಾಯಿ ಕಟ್ಕೋಬೇಕೆ ಯಾಕೆ ಅಂತ ಸರು ಕೇಳ್ತಾಳೆ. ನೋಡೆ ಇದನ್ನೆಲ್ಲ ನಾಳೆ ದೇವ್ರಿಗೆ ನೈವೇದ್ಯಕ್ಕೆ ಇಡ್ಬೇಕು. ತಿಂಡಿ ಮಾಡ್ಬೇಕಾದ್ರೆ ನಾ ಸುಮ್ಕೆ ಇದ್ದಾವೆ ಮಾತಾಡ್ತೀವಿ ತಾನೆ. ಅವಾಗ ಬಾಯಲ್ಲಿರೋ ಎಂಜ್ಲು ಅದಕ್ಕೆ ಬೀಳ್ಬಾರ್ದು ಕಣೆ. ಅದಕ್ಕೆ ಹೇಳ್ತಾ ಇರೋದು ಎಲ್ರು ಬಾಯಿ ಕಟ್ಕೊಳ್ಳಿ ಅಂತ ಅಮ್ಮಮ್ಮ ಹೇಳ್ತಾರೆ. ಸರಿ ಆಯ್ತು ಅಮ್ಮಮ್ಮ ಅಂತ ಹೇಳ್ತಾ ಸರು ಆ ಬಟ್ಟೆನೆ ತಕೊಂಡು ಮೋಹನ್ ಅವ್ರಿಗೆ ವಿದ್ಯಂಗೆ ಕೊಟ್ಟು ತಾನು ಕಟ್ಕತಾಳೆ. ಹಂಗೆಯೇ ಎಲ್ರು ಸೇರ್ಕೊಂಡು ತಿಂಡಿನ ಚೆನ್ನಾಗಿ ಮಾಡಿ ಎತ್ತಿಡ್ತಾರೆ. ಈ ಕಡೆ ಒತ್ತಾರನೆ ಎದ್ದು ಚಂಪಾ ಮತ್ತೆ ವಿದ್ಯಾ ಇಬ್ರು ಸ್ನಾನ ಮಾಡ್ಕೊಂಡು ದೇವ್ರಿಗೆ ಪೂಜೆ ಮಾಡ್ಬೇಕಾದ್ರೆ ಸರು ಬಟ್ಟೆ ಮತ್ತೆ ಒಡವೆನ ತಕೊಂಡು ವಿದ್ಯನ್ ಹತ್ರ ಬರ್ತಾಳೆ. ಏ ಸರು ಏನೇ ಇದೆಲ್ಲ ಅಂತ ವಿದ್ಯೆ ಕೇಳ್ಬೇಕಾದ್ರೆ ಅಕ್ಕ ನೀನು ಮತ್ತೆ ಚಂಪಾ ಅಕ್ಕ ಇಬ್ರುನು ಈ ಮನೆ ಸೊಸೆಯಾಗಿ ಒಳ್ಳೆ ಸೀರೆ ಉಟ್ಕೊಂಡು ಮೈ ತುಂಬಾ ಒಡವೆ ಹಾಕೊಂಡು ಬರ್ಬೇಕಂತೆ ಹಂಗಂತ ಅಮ್ಮಮ್ಮ ಹೇಳಿದ್ರು. ಅದಕ್ಕೆಯ ಇದನ್ನೆಲ್ಲ ಕೊಟ್ಕಳ್ಸವ್ರೆ ಬಿರ್ಬಿರ್ನೆ ಬೇಗ ಹಾಕೊಂಡು ರೆಡಿಯಾಗಿ ಅಲ್ಲಿಗ್ ಬರ್ಬೇಕಂತೆ ಅಂತ ಸರು ಹೇಳ್ಬೇಕಾದ್ರೆ ಇಲ್ಲ ಸರು ನಮ್ ಹತ್ರ ಇರೋ ಬಟ್ಟೆನೆ ನಾವು ಉಟ್ಕೋತೀವಿ ಅಂತ ವಿದ್ಯಾ ಹೇಳ್ತಾಳೆ. ಯಾಕೆ ಹೇಳ್ಬಿಡು ನೋಡು ಅಮ್ಮಮ್ಮ ಫಸ್ಟೇ ಹೇಳ್ಬಿಟ್ಟವ್ರೆ ಇದೇನಾದ್ರೂ ನೀನ್ ವಾಪಸ್ ತಕ ಬಂದೆ ಅಂತಂದ್ರೆ ನಿನ್ ಕಣ್ಗುಡ್ಡೆನ ಕಿತ್ಬಿಡ್ತೀನಿ ಅಂತ ಹೇಳವ್ರೆ. ಅದಕ್ಕೆಯ ನಾನ್ ಇದನ್ನ ವಾಪಸ್ ತಕೊಂಡೋಗಿಲ್ಲಪ್ಪ ಅಕ್ಕ. ಅಮ್ಮಮ್ಮ ಆಸೆ ಪಟ್ಟು ಇದನ್ನ ಕೊಟ್ಕಳ್ಸವ್ರೆ ಬ್ಯಾಡ ಅಂತ ಹೇಳಿ ಅವ್ರಿಗೆ ಯಾಕೆ ಬೇಜಾರ್ ಮಾಡಿರಿ ಆಕಳಿ ಅಂತ ಸರಿ ಹೇಳ್ಬೇಕಾದ್ರೆ ಹೌದು ವಿದ್ಯಕ್ಕ ಅಮ್ಮಮ್ಮ ನಮ್ ಮ್ಯಾಗೆ ಪಿರುತಿಯಿಂದ ಇದನ್ನ ಕೊಟ್ಟವ್ರೆ ಇದನ್ನ ನಾವು ಬ್ಯಾಡ ಅಂದ್ರೆ ಅವ್ರಿಗೆ ಬೇಸರ ಆಯ್ತದೆ ತಕೋ ಅಂತ ಹೇಳ್ತಾ ಚಂಪಾ ವಿದ್ಯೆಗೆ ಹೇಳ್ದಾಗ ಸರಿ ಆಯ್ತು ಅಂತ ವಿದ್ಯಾ ಮತ್ತೆ ಚಂಪಾ ಇಬ್ರು ಆ ಬಟ್ಟೆಗಳನ್ನ ಮತ್ತೆ ಒಡವೆನ ತಕತಾರೆ. ಅಷ್ಟೊತ್ಗೆ ಭದ್ರ ಅಲ್ಲುತ್ತ ಸ್ನಾನಕ್ಕೆ ಅಂತ ಹೋಗ್ಬೇಕಾದ್ರೆ ಅಂಟಮ್ಮ ಒಂದ್ ನಿಮಿಷ ನಿತ್ಕ ಏನೋ ಇನ್ನು ಅಲ್ಲುದ್ರಲ್ಲೇ ಇದ್ಯಾ ನೀನ್ ಯಾವಾಗ ರೆಡಿ ಆಗಿ ಬರೋದು ತಕ ಹೊಸ ಬಟ್ಟೆನ ಅಮ್ಮಮ್ಮ ಕೊಟ್ಕಳ್ಸದೆ ನೀನ್ ಇದನ್ನೇ ಯಾಕ ಬರ್ಬೇಕಂತೆ ಅಂತ ಹೇಳ್ತಾ ಕ್ವಾಟ್ಲೆ ಭದ್ರಂಗೆ ಹೊಸ ಬಟ್ಟೆ ಕೊಡ್ತಾನೆ. ಬಾವಾ ನಾನ್ ಬೇಕಾದ್ರೆ ಬೆನ್ನುಜನೆ ಅಂತ ಸರು ಕೇಳ್ಬೇಕಾದ್ರೆ ಎಲ್ಲ ನಿನ್ನ ನನ್ಗೆ ಬೆನ್ನಿಸ್ತೀನಿ ಅಂತ ಕೇಳಿಯ ನಿತ್ಕ ನಿನ್ನ ಅಂತ ಭದ್ರ ಹೇಳ್ದಾಗ ಸರು ಅಲ್ಲಿಂದ ಓಡಾಡ್ತೈತಾಳೆ. ಈ ಕಡೆ ಮನೇಲಿ ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದಾಗ ಮನೆಯವ್ರೆಲ್ರು ರೆಡಿಯಾಗಿ ಬಂದ್ ನಿತ್ಕೊಂಡಿರ್ತಾರೆ. ಆಗ ಕ್ವಾಟ್ಲೆ ಪೂಜೆ ಮಾಡಿ ಎಲ್ರಿಗೂ ಆರ್ತಿ ಕೊಡ್ಬೇಕಾದ್ರೆ ವಿದ್ಯಾ ರೆಡಿಯಾಗಿ ಅಲ್ಲಿಗ್ ಬರ್ತಾಳೆ. ಎಲ್ರು ಅಮ್ಮಮ್ಮನ ಆಶೀರ್ವಾದ ತಕತಾ ಇರ್ತಾರೆ. ಆಗ ವಿದ್ಯಾ ಅಮ್ಮಮ್ಮನ್ ಕಾಲಿಗೆ ಬೀಳಕ್ ಹೋದಾಗ ಏ ವಿದ್ಯಾ ಬಸ್ರಿ ಎನ್ಸು ಹಂಗೆಲ್ಲ ಕಾಲಿಗೆ ಬೀಳ್ಬಾರ್ದು ಕಣೆ ಹೆಂಗಿದ್ರು ನನ್ನ ಆಶೀರ್ವಾದ ನಿಂಗೆ ಯಾವಾಗ್ಲೂ ಇದ್ದೇ ಇರ್ತದೆ ಅಂತ ವಿದ್ಯಂಗೆ ಆಶೀರ್ವಾದ ಮಾಡ್ತಾರೆ. ಆಗ ವಿದ್ಯಾ ಶಿವರಾಮೇಗೌಡರ ಹತ್ರ ಹೋಗಿ ಅವ್ರ ಹತ್ರ ಆಶೀರ್ವಾದ ತಕತಾಳೆ. ಆ ದೇವ್ರ ದಯದಿಂದ ನಿನ್ಗೆ ಒಳ್ಳೆ ರೀತಿ ಹೆರಿಗೆ ಆದ್ರೆ ಅಷ್ಟೇ ಸಾಕು ನೀನ್ ಚೆನ್ನಾಗಿರು ಅಂತ ಶಿವರಾಮೇಗೌಡರು ಆಶೀರ್ವಾದ ಮಾಡ್ತಾರೆ. ಇದನ್ನ ಕೇಳಿ ವಿದ್ಯಂಗೆ ಶಾನೆ ಖುಷಿ ಆಯ್ತದೆ. ಅದು ಅಲ್ದೆ ವಿದ್ಯನ್ ಹಣೆಗೆ ಅವರು ದೇವ್ರದು ಕುಂಕುಮ ಹಚ್ತಾರೆ. ಅದ್ರಿಂದ ವಿದ್ಯಾ ತನ್ಗೆ ಇದಕ್ಕಿಂತ ಹಬ್ಬದ ಗಿಫ್ಟ್ ಅಂತ ಇನ್ನೇನು ಬೇಕಿಲ್ಲ ದೇವ್ರೆ ಅಂತ ಹೇಳ್ಕೊಂಡು ದೇವ್ರಿಗೆ ಕೈ ಮುಗಿತಿರ್ತಾಳೆ. ಇಲ್ಲಿಗೆ ಈ ಒಂದು ಎಪಿಸೋಡ್ ಮುಗಿಯುತ್ತೆ. ಮತ್ತೆ ಇಂಟ್ರೆಸ್ಟಿಂಗ್ ಎಪಿಸೋಡ್ ನನಗೆ ನಿಮ್ ಮುಂದೆ ಬರ್ತೀನಿ.